Hi, hello everyone, welcome back to my channel or welcome to my channel. Happy Uttari to everyone, Youth Uttari, and ಇದು full Kannada vlog ಆಗಿರ್ತಾರೆ. And before that, please subscribe me and hit that bell button so that you'll get notification, and please do like the video if you like the video, okay? And if you have not seen other videos of mine, please ಹೋಗಿ ನೋಡ್ಕೊಂಡು ಬನ್ನಿ. And yeah, subscribe ಮಾಡೋ ಮಾತ್ರ ಮರಿಬೇಡಿ, okay? Please do that. And yeah, if you want to follow me in Instagram or Snapchat, so I have put the link in the description box, so you can just go check out over there. And yeah, so let's just start up the day. So Youth Uttari and ಪೂಜೆ ಮಾಡಬೇಕೀಗ ಹೋಗಿ. ಸೊ ಪೊಲಿ ಪೊಲಿ ದೇವ ಪೊಲಿ ಪೊಲಿ ದೇವ ದೇವ್ರ ಮುಂದೆ ಹೇಳಿ ಪೊಲಿ ದೇವ ಪೊಲಿ ಪೊಲಿ ದೇವ ಹಾಕ್ಬೇಕಿತ್ತು ಅಷ್ಟೇ. ಬಿಟ್ಟು ಮತ್ತೆ ಉತ್ತರಿ ಗೆಣಸು ಸ್ವೀಟ್ ಅಷ್ಟೇ, ಸರಿ ಹೋಯ್ತಾ ಇತ್ತು. ಆಮೇಲೆ ನಾವು ಕಟ್ಕೊಳ್ತೀವಿ. ಪೂಜೆ ಆಯಿತು. ಸೊ ಈಗ ವಿಲ್ ಗೋ ಟು ಟೆಂಪಲ್. ಆ್ಯಂಡ್ lipstick ಗೊತ್ತಿಲ್ಲ because we'll make the mask, but still I would like to put the lipstick whatever if it says or not. It just finished my look. So yeah, ಈಗ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನಾವು ಟೆಂಪಲ್ಗೆ ಹೋಗಿ ಬಂದು ಆದಮೇಲೆ ಫುಲ್ ಚಂದ ನಿದ್ದೆ ಮಾಡ್ಕೊಂಡು, ಅಪ್ಪ ಎಂಥ ನಿದ್ದೆ ಅಂದರೆ ಫುಲ್ ಸ್ವರ್ಗಕ್ಕೆ ಆಗಿದ್ದೆ ನಾನು. ಸಖತ್ ನಿದ್ದೆ ಮಾಡಿ ಈಗ ಎದ್ದಿದ್ದು, ಬಿಕಾಸ್ ಈಗ ಆಫೀಸ್ಗೆ ರೆಡಿ ಆಗಬೇಕು. ಆಫೀಸ್ ಇನ್ ದ ಸೆನ್ಸ್ ಈಗ ಸ್ವಲ್ಪ ಹೊತ್ತಾದ್ಮೇಲೆ ಆಫೀಸ್ ಉಂಟು. ಸೊ ಈಗ ಆಫೀಸ್ಗೆ ರೆಡಿ ಆಗಬೇಕು. ಆ್ಯಂಡ್ ಸೊ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿಕೊಂಡೆ. ಸೊ ಐಲ್ ಬಿ ಫೈನ್ ಫಾರ್ ದ ಆಫೀಸ್. ಆ್ಯಂಡ್ ಈಗ ಒಮ್ಮೆ ತಂಬಿಟ್ಟು ಮಾಡ್ತಾರಂತೆ. ಸೊ ಅದಕ್ಕೆ ಈಗ ಹೋಗಿ ನೋಡಬೇಕು ತಂಬಿಟ್ಟು ಮಾಥೋರಿ. ದಿಸ್ ಇಸ್ ದ ಓನ್ಲಿ ಥಿಂಗ್ ಐ ಲವ್ ಇನ್ ಉತ್ತರಿಲಿ ಹೆಂಗೆ ಅಂದರೆ, ನಾವು ಎಲ್ಲ ಕದ್ರು ಹಾಕಿರ್ತೀವಲ್ಲ ಮನೆಗೆ, ಅದೆಲ್ಲ ಕದ್ರು ಲೈಕ್ ಕಾರ್ಗೆ ಹಾಕಿರ್ತೀವಿ, ಮನೆ ಬಾಗಿಲಿಗೆ ಹಾಕಿರ್ತೀವಿ, ದೇವಸ್ಥಾನಕ್ಕೆ ಹಾಕಿರ್ತೀವಿ, ದೇವ್ರ ರೂಮ್ಗೆ. ಸೊ ಅದೆಲ್ಲ ಕದ್ರು ತೆಗ್ದು, ಹಳೆ ಕದ್ರು ತೆಗ್ದು ಹೊಸ ಕದ್ರು ಹಾಕೋದು ನಾವು. ಸೊ ಈಗ ಕದ್ರ ಪೂಜೆಗೆ ಉಂಟಲ್ಲ, ಸೊ ಅದೀಗ ತೆಗ್ದು ಆಮೇಲೆ ಫುಲ್ ಬಳೆ ಥರ ಫುಲ್ ಕದ್ರು ಮಾಡಿ ಆಮೇಲೆ ಹ್ಯಾಂಗ್ ಮಾಡಬೇಕು. ಸೊ ಈಗ ಅದು ಮಾಡಬೇಕೀಗ, ನೋಡೋಣ. ಇಲ್ಲಾಂದರೆ ಮಮ್ಮಿ, ಬಿಕಾಸ್ ಮಮ್ಮಿಗ ಇದು ತಂಬಿಟ್ಟು ಮತ್ತು ಈಗ ಉತ್ತರಿ ಗೆಣಸು ಮಾಡ್ತಾರಂತೆ. ಸೊ ಐ ಡೋಂಟ್ ಥಿಂಕ್ ಸೊ ಶಿ ಮೈಟ್ ಬಿ ಡೂಯಿಂಗ್ ಇಟ್, ಬಿಕಾಸ್ ಅದು ಮಮ್ಮಿಗೆ ಮಾತ್ರ ಮಾಡೋಕ್ಕೆ ಗೊತ್ತು ಆ ಬಳೆ ಥರದ್ದು. ಸೊ ಯಾ, ಸೊ ಸ್ಟೇ ಟ್ಯೂನ್. ಸೊ ಲೆಟ್ಸ್ ಗೋ ಡೌನ್ ಆ್ಯಂಡ್ ಸಿ ಎಂತ ತಂಬಿಟ್ಟು ಮಮ್ಮಿ ಹೆಂಗೆ ಮಾಡ್ತಾಯಿದ್ದಾರೆ ಅಂತ. ತಂಬಿಟ್ಟು ಇದು ಮಮ್ಮಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಸೋ ಯಮ್ಮಿ. ಸೋ ಗುಡ್. ಇನ್ನೊಂದು ಮಾಡ್ತಿದ್ರು ಬಾಳೆಹಣ್ಣು ಹಾಕಿ, ಬಟ್ ದಿಸ್ ಟೈಮ್ ಬರೀ ಮಾತ್ರ ಮಾಡಿದ್ದಾರೆ. ಇಟ್ಸ್ ಸೋ ಗುಡ್. ಹಾಯ್, ದಿಸ್ ಇಸ್ ಡೇ 2. ನೆನ್ನೆ ಉತ್ತರಿ ಆಗಿತ್ತು ಆ್ಯಂಡ್ ಯೂತು ನಾವು ಕದ್ರೆಲ್ಲ ಹಾಕಬೇಕು. ಆ್ಯಂಡ್ ಯಾ, ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ಟುಕ್ ಬಾತ್. ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಹಾಕಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈಗ ಮಮ್ಮಿ ಏನು ಮಾಡ್ತಾರೆ, ಕದ್ರಿ ಹೊಸ ಕದ್ರಿ ಎಲ್ಲ ಕ್ಲೀನ್ ಮಾಡ್ತಾರೆ. ಒಂದು ಲೀಫ್ ಇರ್ತಾರೆ ಎಕ್ಸ್ಟ್ರಾ, ಸೊ ಅದು ಮಮ್ಮಿ ಕ್ಲೀನ್ ಮಾಡ್ತಾರೆ. ಸೊ ನಾನೇನು ಮಾಡ್ತೀನಿ, ಹಳೆ ಕದ್ರ ಜೋ ಹಾಕಿದ್ವಲ್ಲ ಮನೆಗೆ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಯೋರ್ ಇಟ್ ಈಸ್. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಹೊಸ ಕದ್ರಿಗೆ ಈಗ ರೆಡಿ ಮಾಡ್ತಾ ಇರೋದು. Kasala. Just going to do the patty design. So ಅದನ್ನ ನಾನೀಗ ಸ್ಕ್ರೀನ್ಗೆ ಇನ್ಸರ್ಟ್ ಮಾಡಿರ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಸೊ ಯಾವ ಥರದ್ದು it will come out to be. So let's just do this. So they have asked to take 25 pieces and I'm just trying to do this. This is the first time. We usually ನಾವು ಏನು ಗೊತ್ತಾ, ಮಮ್ಮಿ ರಿಂಗಲ್ಲಿ ಮಾಡ್ತಾಯಿದ್ರು, but this time let's do something different and have some change. So yeah, so let's go try this out. ನೋಡೋಣ ಅದು ಹೆಂಗೆ ಆಯ್ತದೆ ಅಂತ. ನಾನು ಈಗ ಜಸ್ಟ್ ಅದನ್ನ ಫುಲ್ ಕಂಪ್ಲೀಟ್ ಮಾಡಿದೆ. ಐ ಗಾಟ್ 4. ಸೊ 2 ಸೇಮ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು 2 ಸೇಮ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಟೋಟಲಿ 2 ಡಿಸೈನ್ಸ್. ಸೊ ಅದು 2 ಡೂಪ್ಲಿಕೇಟ್ ಆಗಿದೆ. ಸೊ ಐ ಜಸ್ಟ್ ಶೋ ಯು ಹೌ ಇಟ್ ಲುಕ್ಸ್. ಇಟ್ಸ್ ಸೋ ಕ್ಯೂಟ್. ದ ಫಸ್ಟ್ ನಾನು ಯಾವುದು ಡಿಸ್ಪ್ಲೇ ಮಾಡಿದ್ದೀನಿ ಅದು ಇದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ದಿಸ್ ಇಸ್ ಸೋ ಕ್ಯೂಟ್. ಆ್ಯಂಡ್ ಅದೇನಾಗಿತ್ತು ಅಂದರೆ ಆ ಇದರಲ್ಲಿ
ಸ್ವಲ್ಪ ಅದು ಹಸಿ ಇದು ತುಂಬ ಹಸಿ ಉಂಟು, ಸ್ವಲ್ಪ ಒಣಗಿತ್ತು. ಸೊ ಅದಕ್ಕೆ ಅದು ಈಸಿಯಾಗಿ ಶೇಪ್ ಅಷ್ಟು ನೀಟಾಗಿ ಕಾಣ್ತದೆ. ಬಟ್ ಸ್ಟಿಲ್ ಇಟ್ ಕೇಮ್ ಔಟ್ ಸೋ ಗುಡ್. ಐ ಆಮ್ ಸೋ ಹ್ಯಾಪಿ ವಿತ್ ಇಟ್. And yeah, this was the first one which I made, and that is the second one. This is how it is. So I'm just so happy it came out so good. So the next one I'll just, so the second one, so ಈಗ ನಾನು ಡಿಸ್ಪ್ಲೇ ಮಾಡಿದ್ದೀನಿ ನೋಡಿ, ಅದೇ ಥರ ಸೇಮ್ ಇದೇ ಥರ, ಬಟ್ ಅದು ಸ್ವಲ್ಪ ಸೈಡ್ ಹೂ ಥರ ಮಾಡಿದ್ದಾರೆ. ಬಟ್ ಐ ಡಿಂಟ್ ಡೂ ದಿಸ್ in it, and this is so good. Look how pretty it is. Yeah, I'm just love with this. ಸೊ ಇನ್ನೊಂದು ಸ್ವಲ್ಪ ಉಳಿದಿತ್ತು ಅಂತ ನಾನು ಏನು ಮಾಡಿದೆ, ಸೇಮ್ ಅದೇ ಥರದ್ದು ಡಿಸೈನ್ ಮಾಡಿಬಿಟ್ಟೆ. ಅದೇ ಥರದ್ದು ಸೇಮ್ ಮಾಡಿದೆ ನಾನಿಲ್ಲಿ, ಸ್ವಲ್ಪ ಉಳಿದಿತ್ತು ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಸೋ ಪ್ರಿಟಿ. ಆ್ಯಕ್ಚುಲಿ ನಾವು ಮಾಡೋದು ಈ ಥರ ಸರ್ಕಲ್ಲು, ಇದು ಫುಲ್ಲು ಪಕ್ಷಿ ಬರ್ತದೆ ಅಂದ್ಬಿಟ್ಟಿದೆ. ಸೊ ಈ ಥರ ಫುಲ್ ಸರ್ಕಲ್ ಮಾಡೋದು. ಬಟ್ ದಿಸ್ ಟೈಮ್ ವಿ ಜಸ್ಟ್ wanted it to be different, so I did. Usually she does. I'm feeling it, but this time I did, and I hope you enjoy the video. If you do, like, subscribe and share, and don't forget to do all those things. Don't forget to do all those things. And happy Uttari to everyone, and I'll see you in the next vlog. Till then, take care. Bye bye.